ನಮಸ್ಕಾರ. ನಾನಿವತ್ತು ಮೊಳಕೆ ಮೆಂತೆಕಾಳಿನ ಪಲ್ಯದ ಸಂಗಡ ಬಂದಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಇದನ್ನು ಮಾಡೋ ವಿಧಾನ, ಮೊದಲು ಒಂದು ಬಾಣಲೆಗೆ ಒಂದು 4 ಚಮಚ ಆಗುವಷ್ಟು ತೆಂಗಿನೆಣ್ಣೆಯನ್ನು ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಈಗ ನಾವು ಇದಕ್ಕೆ ಒಗ್ಗರಣೆಯನ್ನು ಪ್ರಿಪೇರ್ ಮಾಡ್ಕೋಬೇಕು. ಮೆಂತೆಕಾಳು ಆರೋಗ್ಯಕ್ಕೆ ತುಂಬ ಉತ್ತಮವಾಗಿರುವಂಥದ್ದು. ಇದನ್ನು ನಾವು ದಿನನಿತ್ಯದ ಆಹಾರದಲ್ಲಿ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಇದು ಫೈಬರ್ ರಿಚ್ ಇರುವಂಥದ್ದು. ಈಗ ನಾನು ಇಲ್ಲಿ 1.5 ಚಮಚದಷ್ಟು ಉದ್ದಿನಬೇಳೆ, 1.5 ಚಮಚದಷ್ಟು ಸಾಸಿವೆ ಕಾಳು, ಹಾಗೆ ಕರಿಬೇವಿನ ಸೊಪ್ಪು, ಒಂದು 4 ಹಸಿಮೆಣಸನ್ನು ನಾನು ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಂದು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಇಂಗನ್ನು ನಾನಿಲ್ಲಿ ಹಾಕಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ನೀವು ಮೆಂತೆ ಕಹಿ ಅಂತ ಅಂದ್ಕೊಂಡು ಬಿಡಬೇಡಿ. ಸ್ವಲ್ಪ ಹಾಗಲಕಾಯಿ ಪಲ್ಯದ ಟೇಸ್ಟೇ ಬರುತ್ತೆ ಇದಕ್ಕೆ. ಇದು ನನ್ನ ಕಝಿನಿಂದ ಕಲ್ತಿರುವಂಥ ರೆಸಿಪಿ. ತುಂಬ ರುಚಿಯಾಗಿರುತ್ತೆ. ಒಮ್ಮೆ ಖಂಡಿತ ಟ್ರೈ ಮಾಡಿ ಇದನ್ನು. ಮೆಂತೆ ಕೂದಲಿಗೂ ಸಹಿತ ತುಂಬ ಒಳ್ಳೆಯದು, ಸ್ಕಿನ್ಗೆ ಒಳ್ಳೆಯದು, ಮತ್ತು ಕೊಲೆಸ್ಟ್ರಾಲನ್ನು ಕಂಟ್ರೋಲ್ಗೆ ಇಡುತ್ತೆ. ಬ್ಲಡ್ ಶುಗರ್ ಲೆವೆಲ್ ನಾರ್ಮಲ್ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸ್ವಲ್ಪ ಹಳದಿಯನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಮೆಂತೆಯನ್ನು ನಾವು ತಿನ್ನಿಸೋದು ತುಂಬ ಕಷ್ಟ. ಈ ರೀತಿ ಪಲ್ಯವನ್ನು ಮಾಡಿದರೆ ಮಕ್ಕಳು ಸಹಿತ ರೈಸ್ ಸಂಗಡ ಇದನ್ನು ಹಾಕ್ಕೊಂಡು ಎಂಜಾಯ್ ಮಾಡ್ತಾರೆ. ನಮ್ಮ ಒಗ್ಗರಣೆ ನೋಡಿ ರೆಡಿ ಆಗ್ತಾ ಇದೆ. ನಾನಿಲ್ಲಿ ಈಗ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಹಾಗೆ ಹಸಿಮೆಣಸು ಮತ್ತು ಸ್ವಲ್ಪ ಇಂಗನ್ನು ಆ್ಯಡ್ ಮಾಡ್ಕೊಳ್ತೀನಿ. ನಮ್ಮ ಒಗ್ಗರಣೆ ರೆಡಿ ಆಗೋಯಿತು. ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಮತ್ತು ಮೆಂತೆಕಾಳನ್ನು ಮೊಳಕೆ ಕಟ್ಟೋದು ಸಹಿತ ತುಂಬ ಸುಲಭ. ಒಂದೇ ದಿನಕ್ಕೆ ಅದು ಮೊಳಕೆ ಬರುತ್ತೆ. ನಾವು ಒನ್ ಡೇ ಅದನ್ನು ಇವತ್ತು ನೈಟ್ ನೆನೆ ಹಾಕಿದ್ರೆ ನಾಳೆ ನೈಟ್ ನಾವು ಅದನ್ನು ಕಟ್ಟಿಟ್ಬಿಟ್ರೆ ತುಂಬ ಚೆನ್ನಾಗಿ ಮರುದಿನ ಮೊಳಕೆ ಬರುತ್ತೆ. ಹಾಗೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಹುಡಿ ಇಂಗನ್ನು ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಇಂಗನ್ನು ಹಾಕ್ತಾಯಿದ್ದೀನಿ. ಈಗ ನಮ್ಮ ಒಗ್ಗರಣೆ ಪ್ರಿಪೇರ್ ಆಯಿತು. ಈಗ ನಾವು ಮೊಳಕೆ ತರಿಸಿರುವಂಥ ಮೆಂತೆಕಾಳನ್ನು ಈಗ ನಾನು ಇದಕ್ಕೆ ಈ ಒಗ್ಗರಣೆಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ನಾವು ಫ್ರೈ ಮಾಡಬೇಕಾಗತ್ತೆ. ಎಣ್ಣೆನಲ್ಲೇ ಫ್ರೈ ಮಾಡಬೇಕು. ಇದಕ್ಕೆ ಯಾವುದೇ ನೀರಿನ ಅವಶ್ಯಕತೆ ಇರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಮೆಂತೆಕಾಳು. ಈಗ ನಾನು ಇದಕ್ಕೆ ಮೆಂತೆಕಾಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಒಂದ್ಸರಿ ಇದನ್ನು ಖಂಡಿತ ಟ್ರೈ ಮಾಡಿ. ಮಸ್ಟ್ ಟ್ರೈ ರೆಸಿಪಿ ಇದು. ಹಾಗೆ ಪ್ಲೀಸ್ ನಿಮಗೆ ನಾನು ಮಾಡ್ತಾ ಇರುವಂಥ ರೆಸಿಪಿಗಳು ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿ. ಮತ್ತು ಯಾವ ರೀತಿ ರೆಸಿಪಿ ಬೇಕು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾನೀಗ ಇದಕ್ಕೆ ನಮ್ಮ ಕಡೆ ಇದನ್ನು ವಾಟೆ ಪುಡಿ ಅಂತ ಹೇಳ್ತೀವಿ, ಇದನ್ನು ಹಾಕ್ತಾಯಿದ್ದೀನಿ. ಇದು ಸಿಕ್ಕಿಲ್ಲ ಅಂತಾದರೆ ಇದಕ್ಕೆ ನಾವು ಲಿಂಬುವನ್ನು ಸಹಿತ ಆ್ಯಡ್ ಮಾಡ್ಕೋಬೋದು. ಲಿಂಬು ಆ್ಯಡ್ ಮಾಡೋದಾದರೆ ಸ್ವಲ್ಪ ಕೊನೆಯಲ್ಲಿ ಹಾಕ್ಕೊಳ್ಳಿ. ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ನಾನಿಲ್ಲಿ 1.5 ಈರುಳ್ಳಿಯನ್ನು ಹಾಕಿದ್ದೀನಿ. ಈರುಳ್ಳಿ ಹಾಕಿ ಫ್ರೈ ಮಾಡಿ ಮತ್ತು ಹಸಿಯಾಗಿ ತುರಿದಿರುವಂಥ ಕೊಬ್ಬರಿ ತುರಿ ಇದನ್ನು ಆ್ಯಡ್ ಮಾಡಿದ್ರೆ ನಮ್ಮ ಪಲ್ಯ ರೆಡಿಯಾಗುತ್ತೆ. ನೀವು ಮಾಡಿಕೊಂಡು ಹೇಗಿತ್ತು ಅನ್ನೋದನ್ನು ನನಗೆ ತಿಳಿಸಿ. ಥ್ಯಾಂಕ್ ಯು.